ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ 6 ಜನ ಬಂದಿದ್ದಾರೆ ಈ ಒಂದು ಫಿನಾಲೆಗೆ ಅಂತ ಹೇಳಿ. ಈ 6 ಜನದ್ರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ವಾಲಿಟೀಸ್ ಇದಾವ, ಯಾರು ಗೆಲ್ಲಬೇಕು ಅಂತ ಹೇಳಿ ಜನಕ್ಕೆ ಇಷ್ಟ ಆಗಿದೆನೋ. ಆಮೇಲೆ ಇವಾಗ ಯಾರ ಬಗ್ಗೆ ಹೇಳಕತ್ತೀನಪ್ಪ ಅಂದರೆ ತುಕಾಲಿ ಅವ್ರ ಬಗ್ಗೆ. ತುಕಾಲಿ ಅವ್ರಿಗೆ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ಕ್ವಾಲಿಟೀಸ್ ಇರಬೇಕಾಗಿತ್ತು, ಯಾವ ಥರ ಕ್ವಾಲಿಟೀಸ್ ಇರಬೇಕು, ಆಮೇಲೆ ಈ ಒಂದು ಬಿಗ್ ಬಾಸ್ ವಿನ್ ಆಗೋದಕ್ಕೆ ಅವರು ಅರ್ಹರ ಅಲ್ವಾ ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಆ ಎಲ್ಲ ಕಮೆಂಟ್ಸ್ಗಳನ್ನು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ ಬನ್ನಿ. ಶಕುನಿ ಇರಬೇಕಲ್ವಾ ಅಂಥೇಳಿ ಒಂದು ಹಾಕಿದ್ದಾರೆ. ಅಂದರೆ ಈ 6 ಜನದ್ರಲ್ಲಿ ಇವರೊಬ್ಬರು ಇರಬೇಕು, ಅಂದರೆ ಶಕುನಿ ಅಲ್ವಾ, ಹಾಗಾಗಿ ಇರಬೇಕು ಅಂತ ಹೇಳಿ ಹಾಕಿದ್ದಾರೆ. ಆಮೇಲೆ ಬೇಡ ಇವರು ಅಂತ ಹಾಕಿದ್ದಾರೆ. ಅಂದರೆ ಫಿನಾಲೆಗೆ ಹೋಗೋದಕ್ಕೆ ಇವರು ಬೇಡ, ಅಂದರೆ ಟ್ರೋಫಿ ಗೆಲ್ಲೋದಕ್ಕೆ ಇವರು ಬೇಡ ಅಂತ ಇವರು ಕಮೆಂಟ್ ಹಾಕಿದ್ದಾರೆ. ಆಮೇಲೆ ಕಂಟೆಂಟ್ಗೆ ಅಷ್ಟೇ, ವಿನ್ನರ್ ಮೆಟೀರಿಯಲ್ ಅಲ್ಲ ಅಂತ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ನ ವಿನ್ ಆಗೋದಕ್ಕೆ ಇವ್ರಿಗೆ ಯಾವುದೇ ಅರ್ಹತೆಗಳಿಲ್ಲ, ಆಮೇಲೆ ಕ್ವಾಲಿಟೀಸ್ಗಳಿಲ್ಲ, ಮೆಟೀರಿಯಲ್ಲೇ ಅಲ್ಲ ಅಂತ ಹಾಕಿದ್ದಾರೆ. ಆಮೇಲೆ ಇವರು ಟ್ರೋಫಿ ಗೆಲ್ಲೋದಕ್ಕೆ ಅಲ್ಲಿ ತನಕ ಹೋಗೋದು ಬೇಡ ಇವರು ಅಂತ ಕೂಡ ಹಾಕಿದ್ದಾರೆ. ಆಮೇಲೆ ಶಕುನಿ ಅಲ್ವಾ, ಅದಕ್ಕೆ ಇರ್ಬೇಕಂತ ಹೇಳಿ ಇರಿಸ್ಕೊಂಡಿದ್ದಾರೆ ಅಂತ ಹಾಕಿದ್ದಾರೆ. ಇನ್ನು ಶಕುನಿ ಕೆಲಸ ಮಾಡೋದಕ್ಕೆ ಅಂತ ಹಾಕಿದ್ದಾರೆ. ಇನ್ನು ತುಕಾಲಿ ಶುಡ್ ನಾಟ್ ವಿನ್ ಅಂತ ಹಾಕಿದ್ದಾರೆ. ಡಿಸರ್ವ್ ಇರೋರನ್ನ ಮಾತ್ರ ಕಳಿಸಿ, ಇವಾಗ ಇವ್ರನ್ನೇನಾದರೂ ಕಳಿಸಿದ್ರೆ ಸ್ಕ್ರಿಪ್ಟೆಡ್ ಶೋ ಆಗುತ್ತೆ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಕೆಲವು ಜನ ಅಂದರೆ ಸ್ಕ್ರಿಪ್ಟೆಡ್ ಶೋ ಅಂತ ಹೇಳ್ತಾರೆ, ಇನ್ನು ಕೆಲವು ಜನ ರಿಯಲ್ ಆದಂತಹ ಇದು ರಿಯಾಲಿಟಿ ಶೋ ಅಂತ ಕೂಡ ಹೇಳ್ತಾರೆ. ಸೊ ಅದು ಯಾವುದು ನಿಜನೋ ಯಾವ ಸುಳ್ಳು ಅಂತಲೇ ನಂಬಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಇರುವಂಥದ್ದು ನೋಡಿದರೆ ಅದು ಟ್ರೂ ಅಂತಲೇ ಅನಿಸುತ್ತೆ, ರಿಯಾಲಿಟಿ ಶೋನೇ ಅಂತಲೇ ಅನಿಸುತ್ತೆ. ಯಾಕಂತಂದರೆ ಅವರು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಇಬ್ಬರ ಇಲ್ಲಿವರೆಗೂ 9 ಸೀಸನ್ ಬಿಟ್ಟು ಈಗ 10ನೇ ಸೀಸನಲ್ಲಿ ಇರುವಂತಹ ಎಲ್ಲರೂ ಕೂಡ ಹೇಳಿದ್ದಾರೆ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತಲೇ ಹೇಳ್ತಿದ್ದಾರಲ್ವ. ಸೊ ಈಗ ಹೋಗಿ ಅವರು ಅನುಭವಿಸಿ ಬಂದಿದ್ದಾರೆ, ಆಟಗಳನ್ನು ಆಡಿ ಬಂದಿದ್ದಾರೆ, ಅಲ್ಲಿ ಏನು ನಡೀತಿದೆ ಹೆಂಗಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅವ್ರು ಬಂದು ಹೇಳಿದ್ದಾರೆ ಅಂದಮೇಲೆ ನಾವು ನಂಬಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಬೆನಿಫಿಟ್ ಟು ಇಂಡಸ್ಟ್ರಿ ಅಂತ ಹಾಕಿದ್ದಾರೆ. ಹಾಗಾಗಿ ಇವ್ರನ್ನ ಬೆನಿಫಿಟ್ ಇರೋದಕ್ಕೆ ಇಂಡಸ್ಟ್ರಿಗೆ ಬೆನಿಫಿಟ್ ಆಗುತ್ತೆ, ಹಾಗಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಏನು ಹೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಬಿಕಾಸ್ ವಾರದ ಕತೆ ತುಕಾಲಿ ಜೊತೆ, ಅಂದರೆ ಈ ಒಂದು ವಾರದ ಕತೆ ಏನು ನಡೆಯುತ್ತೋ ಅದೆಲ್ಲ ತುಕಾಲಿ ಅವ್ರ ಜೊತೆನೇ ಅಲ್ವಾ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರ ಜೊತೆ ನಡೆಯುತ್ತಲ್ವ, ಹಾಗಾಗಿ ಅವ್ರನ್ನ ಇಟ್ಕೊಂಡಿದ್ದಾರೆ ಈ ಒಂದು ಬಿಗ್ ಬಾಸ್ಗೆ ಅಂತ ಹೇಳಿ ಹಾಕಿದ್ದಾರೆ. ನಾಟ್ ಡಿಸರ್ವ್ಡ್ ಅಂತ ಹಾಕಿದ್ದಾರೆ. ಅರ್ಹರಲ್ಲ ಇವ್ರು ಈ ಒಂದು ಬಿಗ್ ಬಾಸ್ ಫಿನಾಲೆಗೆ ಹೋಗೋದಕ್ಕೆ, ಅಂದರೆ ಇಲ್ಲಾಂದರೆ ಈ ಒಂದು ಟ್ರೋಫಿನ ಗೆಲ್ಲೋದಕ್ಕೆ ಅರ್ಹರಲ್ಲ ಅಂತ ಹಾಕಿದ್ದಾರೆ. ನೋ ಕ್ವಾಲಿಟೀಸ್, ಖಾಲಿ ಡಬ್ಬ ಅಂತ ಹಾಕಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಯಾರ್ಯಾರು ಖಾಲಿ ಡಬ್ಬ, ಯಾರ್ಯಾರು ಖಾಲಿ ಡಬ್ಬ ಅಲ್ಲ ಅಂತ ಹೇಳಿ. ಯಾಕಂತ ಈ ಮಾತು ಯಾಕೆ ಹೇಳಿದ್ದೀನಿ ಅಂದರೆ, ಜನ ಇಲ್ಲಿವರೆಗೂ ಕೂಡ ಎಲ್ಲರೂ ನೋಡ್ಕೊತ ಬಂದಿದ್ದಾರಲ್ವ. ಸೊ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕೂಡ ಖಾಲಿ ಡಬ್ಬ ಆಗದೆ ಆಟವನ್ನು ಎಲ್ಲ ರೀತಿಯಲ್ಲಿ ಆಡಿಬಿಟ್ಟು, ಎಲ್ಲ ರೀತಿಯಲ್ಲಿ ಈಗ ಎಂಟರ್ಟೈನ್ಮೆಂಟ್ ಅಷ್ಟೇ ಬರಲ್ಲ ಬಿಗ್ ಬಾಸ್ ಅಂದರೆ, ಎಂಟರ್ಟೈನ್ಮೆಂಟ್ ಇರಬೇಕು, ಜೊತೆಗೆ ವ್ಯಕ್ತಿತ್ವದ ಆಟಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಟಾಸ್ಕ್ಗಳನ್ನು ಇವಾಗ ತಗೊಳ್ಳೋದೆಲ್ಲ ಮೊದಲಿಂದ ಕೂಡ ತುಂಬ ಚೆನ್ನಾಗಿ ಆಡ್ಕೊತ ಬಂದಿದ್ರೆ ಇವಾಗ ಈ ಒಂದು ಸಂದರ್ಭದಲ್ಲಿ ಅದೆಲ್ಲ ಹೆಲ್ಪ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಅದೆಲ್ಲವನ್ನ ನೋಡಿಬಿಟ್ಟೆ ಅಲ್ವಾ ಜನ ಓಟ್ ಹಾಕೋದು. ಹಾಗಾಗಿ ತುಕಾಲಿ ಅವರು ನಾಟ್ ಡಿಸರ್ವ್ ಅಂತ ಹಾಕಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಇರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆ ತುಂಬ ಚೆನ್ನಾಗಿದ್ದು ಆ ಕಡೆ ಈ ಕಡೆ ಮಾತಾಡಿಬಿಟ್ಟು ಆಮೇಲೆ ಶಕುನಿ ಥರ ಯಾಮಾರಿಸಿಬಿಟ್ಟಿದ್ದಾರೆ ಎಲ್ರಿಗೂ ಯಾಮಾರಿಸಿ ಸೇಫಾಗಿ ಆಡಿದ್ದಕ್ಕೆ ಇವಾಗ ಫಿನಾಲೆಗೆ ಈ ಒಂದು ವೀಕಿಗೆ ಹತ್ತತ್ರ ಬಂದಿದ್ದಾರೆ ಇವರು ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅವ್ರು ಗೆಲ್ಬಾರ್ದ ಅನ್ನೋದನ್ನ ನೋಡ್ತಾ ಹೋದರೆ ಗೆಲ್ಬಾರ್ದ ಅಂತಾನೆ ತುಂಬ ಜನ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆಲ್ರಿಗೂ ಗೊತ್ತಾಯ್ತಲ್ವಾ, ಇಲ್ಲಿ ತುಕಾಲಿ ಅವರು ಗೆಲ್ಲೋದು ಜನಕ್ಕೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದೇ ಥರ ಕಮೆಂಟ್ಸ್ ಬಂದಿದ್ದಾವಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಅಭಿಪ್ರಾಯ ಅಲ್ಲ, ಇದು ಜನರ ಅಭಿಪ್ರಾಯ. ಸೊ ಈ ಒಂದು ಬಿಗ್ ಬಾಸ್ನ ಗೆಲ್ಬೇಕಪ್ಪ ಅಂತಂದರೆ ಜನಕ್ಕೆ ಇಷ್ಟ ಆಗಬೇಕು, ಜನಕ್ಕೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಗೆಲ್ಲಿಸ್ತಾರೆ ಅಂತಲೇ ಹೇಳ್ಬೋದಲ್ಲ. ಸೊ ಇನ್ನೊಂದು ಕಮೆಂಟ್ ಏನಪ್ಪ ಅಂತಂದರೆ, ಇವರು ಈ ಒಂದು ಬಿಗ್ ಬಾಸ್ ಟೈಟಲ್ನ ಗೆಲ್ಲೋದಕ್ಕೆ ಅರ್ಹರಲ್ಲ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಸೊ ಅವನ್ನೇ ಜಾಸ್ತಿ ಹಾಕ್ತಾ ಇದ್ದಾರೆ ಜನ ಅಂತಲೇ ಹೇಳ್ಬೋದು ಕಮೆಂಟಲ್ಲಿ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಈ ಒಂದು ಬಿಗ್ ಬಾಸ್ನ ಯಾರು ಗೆಲ್ಬೋದು ಕಮೆಂಟ್ನಾಗ ತಿಳಿಸ್ರಿ. ನಿಮಗೆ ಯಾರನ್ನ ಗೆಲ್ಲಿಸ್ಬೇಕಂತ ಇದೆ ಅವ್ರಿಗೆ ಜಾಸ್ತಿ ಅಂದರೆ ಅತಿಯಾಗಿ ಓಟ್ಗಳನ್ನು ಹಾಕಿ ನಿಮ್ಮ ಕೈಯಾರೆ ನೀವೇ ಅವರನ್ನು ವಿನ್ ಮಾಡಿಸಿ ಅಂತಲೇ ಹೇಳ್ತೀನಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.